ಕಾರಣ. ಸರ್ ಹಂಗಾದ್ರೆ ಈ ಡಯಾಲಿಸಿಸ್ ಇದೊಂದು ಪ್ರೋಸೆಸ್ ಹೇಗಿರುತ್ತೆ ಸರ್? ಪ್ರೋಸೆಸ್ ಅಂದ್ರೆ ಇವಾಗ ವಾರಕ್ಕೆ 3 ಸಲ ಹೋಗ್ಬೇಕು, 4 ಓಕೆ. ಗಂಟೆ. ಈಗ ಎಲ್ಲ ಕಡೆನೂ ಸೆಂಟರ್ಸ್ ಇದೆ. ಸೊ ಒಂದು ಅರ್ಧ ಗಂಟೆ ಪ್ರಯಾಣ ಮಾಡಬೇಕು. ಅಲ್ಲಿ ಹೋಗಿ ಮಿಷಿನ್ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ಬೆಡ್ ಮೇಲೆ ಮಲ್ಕೋಬೇಕು. ಸಿಸ್ಟರು ಮಿಷಿನ್ ಕನೆಕ್ಟ್ ಮಾಡ್ತಾರೆ, ಒಂದು ಟ್ಯೂಬ್ ಹಾಕಿ, ಟ್ಯೂಬ್ ಅಥವಾ ಒಂದು ಸೂಜಿ ಹಾಕಿ ಮಿಷಿನ್ 4 ಗಂಟೆ ಕ್ಲೀನ್ ಮಾಡುತ್ತೆ. ಆ ಟೈಮಲ್ಲಿ ನೀವು ಬೇಕಾ ಫೋನಲ್ಲಿ ಮಾತಾಡ್ಕೊಳ್ಳಿ, ಅಥವಾ ಮೊಬೈಲ್ ನೋಡ್ಕೊಳ್ಳಿ, ಅಥವಾ ಟಿವಿ ನೋಡ್ಕೊಳ್ಳಿ, ಏನ್ ಬೇಕೋ ಮಾಡ್ಬೋದು. ಆ ಟೈಮಲ್ಲಿ 4 ಗಂಟೆ ಆದ್ಮೇಲೆ ಸಿಸ್ಟರ್ ನೀಡಲ್ ತೆಗಿತಾರೆ, ನೀವು ಮನೆಗೆ ಹೋಗ್ಬೋದು. ಆಮೇಲೆ ಮತ್ತೆ 2 ದಿವಸ ಬಿಟ್ಟು ಮತ್ತೆ ಬರಬೇಕು. ಸೊ ಆ ತರ ಒಂದು ಪ್ರಕ್ರಿಯೆ ಲೈಫ್ ಲಾಂಗ್ ನಡೆಯುತ್ತೆ. ಅಂದ್ರೆ ಭಯ ಪಡ್ಕೊಳ್ಳೋ ಅಂತದೇನಿಲ್ಲ. ಡಯಾಲಿಸಿಸ್ ಅಂದ್ರೆ ನಮ್ ಜನಕ್ಕೆ ಏನಾಗ್ಬಿಡುತ್ತೆ ಅಂದ್ರೆ ಒಂಥರ ಭಯ, ಆಸ್ಪತ್ರೆ ಹತ್ರ ಬರಕ್ಕೆ ಭಯ ಅವ್ರಿಗೆ. ಭಯಕ್ಕೆ ಕಾರಣ ಒಂದ್ 3-4 ನನಗೆ ಗೊತ್ತಿರಂಗೆ, ನಾನು ಈಗ ಆಲ್ಮೋಸ್ಟ್ ಒಂದು 25 ವರ್ಷದ ಮೇಲೆ ನಾನು ನೋಡಿದ್ನಲ್ಲ. ಭಯಕ್ಕೆ ಕಾರಣ ಒಂದು, ಇನ್ಫಾರ್ಮೇಶನ್ ಸರಿ ಗೊತ್ತಿರಲ್ಲ ಅವ್ರಿಗೆ. ಯಾರಿಗೇ ಆಗ್ಲಿ, ನೀವು ಹೊಸ ಜಾಗಕ್ಕೆ ಹೋದ್ರು ನಾಳೆ ಅಲ್ಲಿ ಒಂದು ಭಯ ಇರುತ್ತೆ. ಹೆಂಗಿರ್ತಾರೋ ಜನ, ಹೆಂಗ್ ವೆದರ್ ಹೆಂಗಿರುತ್ತೋ, ಯಾವ ತರ ಟ್ರಾಫಿಕ್ ಇರುತ್ತೋ, ಯಾವ ತರ ಆಟೋ ಡ್ರೈವರ್ ಸಿಗ್ತಾರೋ ನಮ್ಗೆ, ಎಲ್ಲ ಇರುತ್ತಲ್ಲ. ಅದೇ ತರ ಒಂದು ಜನಕ್ಕೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಎರಡನೇದು ಏನಕ್ಕಂದ್ರೆ, ಮುಂಚೆ ಎಲ್ಲ ಡಯಾಲಿಸಿಸ್ ಏನಾಗ್ತಿತ್ತು ಅಂದ್ರೆ ಅಷ್ಟು ಈಸಿ ಆಕ್ಸೆಸಿಬಲ್ ಇರಲಿಲ್ಲ, ಕಾಸ್ಟ್ಲಿ ಇತ್ತು, ತುಂಬಾ ಕಾಸ್ಟ್ಲಿ ಇತ್ತು. ಸೊ ಜನರು ಹೆದರ್ಕೊಂಡು ಆ ಒಂದು ಕಾಸ್ಟ್ಲಿ ಅಂದ್ಬಿಟ್ಟು ಜನ ಯಾವಾಗ ದುಡ್ಡು ಅಫೋರ್ಡ್ ಮಾಡೋಕ್ಕಾಗಲ್ಲೋ ಅವ್ರಿಗೆ ಅದು ಹೆದರಿಕೆ ಬಂದ್ಬಿಡುತ್ತೆ. ದುಡ್ಡು ಯಾವಾಗ ಅಫೋರ್ಡ್ ಬರಲ್ಲ ಒಂಥರ ಹೆದರಿಕೆ ಗೊತ್ತು ಅವ್ರಿಗೆ, ನಾನು ಅಫೋರ್ಡ್ ಮಾಡೋಕ್ಕಾಗಲ್ಲ, ನಂಗೆ ಡಯಾಲಿಸಿಸ್ ಸರಿ ಮಾಡ್ಕೋಕ್ಕಾಗಲ್ಲ, ಸೊ ಡಯಾಲಿಸಿಸ್ ಸರಿ ಮಾಡಿಲ್ಲ ನಾನು ಜಾಸ್ತಿ ಉಳ್ಕೊಳ್ಳಲ್ಲ ಅಂತ ಆ ಒಂದು ಹೆದರಿಕೆ. ಅದನ್ನ ಒಂದು ನಿಮಗೆ ಒಂದು ಹೇಳಿದ್ರೆ ನೀವೇನೋ ಅರ್ಥ ಮಾಡ್ಕೊಂತಾನೆ, ಇನ್ನೊಬ್ರಿಗೆ ಹೇಳಿದ್ರೆ ಇನ್ನೊಂದೇನೋ ಅರ್ಥ ಮಾಡ್ಕೊಂತಾರೆ. ಅದು ಫೇಮಸ್ ನೋಡಿರ್ಬೇಕಲ್ಲ ಎಕ್ಸ್ಪೆರಿಮೆಂಟ್. ಒಂದು 10 ಜನ ನಿಲ್ಸ್ಬಿಟ್ಟು ಕಿವಿಲಿ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ, ಅದು ಇನ್ನೊಬ್ಬನ 10ನೇ ಒಂದು ಸೇರಿಸೋದು ಕಂಪ್ಲೀಟ್ ಬೇರೆ ಇನ್ಫಾರ್ಮೇಶನ್ ಆಗಿರುತ್ತೆ. ಅದೇ ತರ ಇದು, ಇವ್ರೇನೋ ಹೇಳಿರ್ತಾರೆ, ಅವ್ರು ಬೇರೆ ಏನೋ ಅರ್ಥ ಮಾಡ್ಕೊಂತಾರೆ. ಸೊ ಮಿಸ್ಇನ್ಫಾರ್ಮೇಶನ್ ಅಂತ ಹೇಳ್ಬೋದು ನಾವು. ಸೊ ಮಿಸ್ಇನ್ಫಾರ್ಮೇಶನ್, ಲ್ಯಾಕ್ ಆಫ್ ಇನ್ಫಾರ್ಮೇಶನ್, ಕಾಸ್ಟ್ಲಿ ಇರೋದ್ರಿಂದ ಜನ ಹೆದರ್ಕೊಂತಾರೆ ಅಷ್ಟೇ. ಅದೊಂದು ಅವ್ರು ಹೇಳ್ಕೊಳಕ್ ಇಷ್ಟಪಡಲ್ಲ, ನನ್ನ ಹತ್ರ ದುಡ್ಡಿಲ್ಲ ಡಯಾಲಿಸಿಸ್, ಬಟ್ ಆ ಒಂದು ದುಡ್ಡಿಲ್ಲ, ಅದರಿಂದ ನಂಗೆ ಡಯಾಲಿಸಿಸ್ ಆಗ್ತಿಲ್ಲ, ಅದನ್ನ ಅವರು ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಇವಾಗ ಹೇಳ್ತಾರಲ್ಲ, ಕೈಗೆ ಸಿಗ್ದಿರೋದು ಹಣ್ಣು ಅದು ಹುಳಿ ಅಂತ ಹೇಳ್ತಾರೆ. ಹಂಗೆ ಅವರು ಅಷ್ಟೇ, ಕೈಗೆ ಸಿಗ್ದಿರೋ ಏನೋ ಬೇರೆ ರೀತಿ ಏನೋ ಒಂದು ಹಬ್ಬಿಸ್ತಾರೆ. ಸೊ ಆ ದುಡ್ಡಿನಿಂದ ದೇವರಿಗೆ, ಜನರಿಗೆ ಒಂದು ಹೆದರಿಕೆ ಬಂದ್ಬಿಟ್ಟಿದೆ, ಕಾಸ್ಟ್ಲಿ ಇದು ಹಂಗೆ ಅಂತ. ನಿಜಾನೇ, ಅದು ಕರೆಕ್ಟ್. ಬಟ್ ಅದು ಈಗ ಸರ್ಕಾರ ಸಾಕಷ್ಟು ಹೆಲ್ಪ್ ಮಾಡಿದೆ. ಎಷ್ಟೋ ಕಡೆ ಇವಾಗ ಫ್ರೀ ಡಯಾಲಿಸಿಸ್ ಕೊಡ್ತಾರೆ, ಅಥವಾ ಕಡಿಮೆ ಬೆಲೆ ಡಯಾಲಿಸಿಸ್